हवा में होके मलंग। ಓಕೆ, ಇದು ಪೇಂಟಿಂಗ್ ಅವತ್ತು ಕೂಡ ತೋರಿಸಿದ್ದೆ ನಾನು. ನಿನ್ನ ಬ್ರೈಡರ್ಸ್ ತಗೊಂಡು ಬಂದಿತ್ತು ನೋಡಿ. ಇದು ತರ್ಲಿಕ್ಕೆ 20 ಕಿಲೋಮೀಟರ್ ಹೋಗಿದ್ರಾ? 20 ಕಿಲೋಮೀಟರ್ ಹೋಗಿದ್ದಾರೆ. ಅದು ಏನಕ್ಕೆ ಹೋಗಿದ್ದು ಅಂತಂದ್ರೆ ಅಲ್ಲಿ ನಮ್ಮ ಮನೆ ಹತ್ರ ಎಲ್ಲೂ ಸಿಗ್ಲಿಲ್ಲ, ಖಾಲಿ ಆಗ್ಬಿಟ್ಟಿತ್ತಲ್ಲ, ಸ್ಟಾಕ್ ಇರ್ಲಿಲ್ಲ, ಅದಕ್ಕೆ ಹುಡ್ಕೊಂಡೋಗಿದ್ದು. ಅದೇನು ತೊಂದರೆ ಏನಿಲ್ಲ. ಮತ್ತೆ ಅದಕ್ಕೆ ತೆಂಗಿನ ಹಾಲಿನ ರಸ ತಗೊಳ್ಳಿ. ಅವರಿಗೆ ಇಬ್ಬರಿಗೆ ನೀರ್ದೋಸೆ ಉಂಟು ಹಾಗೂ ಇದುಂಟು. ಯಾವ್ದು ಬೇಕೋ ಅದು ತಿನ್ಲಿಕ್ಕೆ. ಎರಡು ಉಂಟು. ಆಯ್ತಾ? ಎಲ್ಲರಿಗೂ ಆಯ್ತು ಆಯ್ತಾ? ಆಯ್ತು. ರಾಯಿನ ನೋಡಕ್ಕೆ ಸಣ್ಣ ಅನ್ಕೊಂತೀರಾ ಅಷ್ಟೇ, ಅವನೇ ಬಹಳ ವೇಟ್. ಅವನೇ ಸ್ಟ್ರಾಂಗೆಸ್ಟ್ ಮ್ಯಾನ್ ಆಗ್ತಾನೆ. ವರ್ಲ್ಡ್ ಹೆವಿ ವೇಸ್ಟ್. ಹೆವಿ ವೇಸ್ಟ್ ವರ್ಲ್ಡ್ ಹೆವಿ ವೇಸ್ಟ್ ಹೆವಿ ವೇಟ್ ಹೆವಿ ವೇಸ್ಟ್. ಎಲ್ರು ಹೇಳ್ತಾರೆ ದೊಡ್ಡ ಕಾರ್ ತಕೊಳ್ಳಿ ಅಂತ ಹೇಳಿ. ಇದೇ ಹೊಸದ್ ತಕೊಂಡಿದ್ದು, ಇದ್ರದ್ದೇ ಲೋನ್ ಕ್ಲಿಯರ್ ಆಗ್ಲಿಲ್ಲ. ಹೇಳ್ಲಿಕ್ಕೆ ಹೇಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರಕ್ಕ. ಎಷ್ಟು ಕಷ್ಟ ಅದು ನಮ್ಗೆ ಮಾತ್ರ ಗೊತ್ತು. ಫ್ಯೂಚರ್ ಅಲ್ಲಿ ನಾವು ಹಂಗೆ ಕಾರ್ ತಗೊಂಡ್ ಅಕ್ಕಂಗೆ ಗಿಫ್ಟ್ ಕೊಡತ್ತಾರ, ಬೆಳಿಗ್ಗೆ ಮಾಡಿ ಪ್ಲೀಸ್. ಓಕೆ, ದೊಡ್ಡ ಕಾರ್ ನನ್ನ ತಮ್ಮಂದಿರು ಕೊಡ್ತಾರಂತೆ. ಹೌದು. ಅವೆಲ್ಲ ನಮ್ಮ ಇವರು ಜೇನು ಫ್ಯಾಮಿಲೀಸ್ ಅಂಡ್ ಮಧ್ಯಮ ಕುಟುಂಬ ಸಪೋರ್ಟ್ ಮಾಡಿ ನಮ್ಮ ಅಕ್ಕನ ಕಾರ್ ತಕೊಡಂಗ್ ಮಾಡಿ. ಓ, ಅಕ್ಕನ್ಗೆ ಕಾರ್ ತಗೊಳ್ಳಿಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತೆ ನೋಡಿ. ಓಕೆ, ಇವಾಗ ನಾವು ಹೊರಟ್ವಿ. ಎಲ್ಲಿ ಗೊತ್ತುಂಟಾ, ಇಲ್ಲಿ ಒಂದು ಅರ್ಬಿ ಫಾಲ್ಸ್ ಅಂತ ಒಂದು ಉಂಟು, ಅಲ್ಲಿ ಹೊರಟಿದ್ವಿ ನಾವು. ಹೇಗೂ ಮಕ್ಕಳೆಲ್ಲ ಇದ್ದಾರೆ, ಹಾಗೆ ಎಲ್ಲ ಸ್ವಲ್ಪ ಎಂಜಾಯ್ ಮಾಡಿ ಎಲ್ಲ ಬರೋಣ ಅಂತ ಹೇಳಿ. ಕ್ಲಾರು ನಮ್ಮ ಗೈಡ್ ಇವತ್ತು. ಅವನು ಮುಂದ್ಗಡೆ ಹೋಗ್ತಾ ಇದ್ದಾನೆ, ನಾವು ಅವರ ಹಿಂದ್ಗಡೆ ಹೋಗ್ತಾ ಇದ್ವಿ. ಕಾರ್ಲೋ. ಓಕೆ, ಹೋಗೋಣ. ನಮ್ಮ ಹೆಂಡತಿ ಮತ್ತೆ ಅಲ್ಲ, ಈಗ ಹೇಳಿ. ಮೊದ್ಲೇ ಅಲ್ಲ ಇಲ್ಲ. ಯಾವ್ದಪ್ಪ ಬಿಲ್ಡಿಂಗ್? ಹಲೋ ಗುರುಗಳೇ, ನನ್ನ ಗುರುಗಳಲ್ಲ ಈಗ ಗುರುಗಳಲ್ಲ, ಬಂದತೆಗೆ ಹೋಗಿ ಕಲ್ಲತ್ತು ಬಂದಿತ್ತು ಮತ್ತಲ್ಲು ವೀಲ ಮತ್ತೈತೆ ಲಾಯ್ತಲ್ಲ ಮಲ್ಬಿಡ್ತೇನೆ. ರಾಯ್ತರ ಮಲ್ಕೊಂಡ್ಬಿಡ್ತೀವಿ. ಹಾಗೇನಾ? ಅವಾಗ ನಾವ್ ಹಿಂಗೆ ಇಟ್ಬಿಡ್ತೀವಿ. ತುಂಬಾ ತಾತ್ಪಲ್ ಕೊಡ್ತಾವನೆ. ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ತಿನ್ನು ನೀನು ನಾನ್ ತಲೆ ಇಲ್ಲ, ನಾನ್ ತಲೆ ಎತ್ಬೇಕು. ಏನ್ ಮಾಡ್ತೀನೋ ಗೊತ್ತಿಲ್ಲ.
ಅವನ ತಲೆಯಲ್ಲಿ ಕೂದಲಿಲ್ಲಂತೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಅಲ್ಲ ಅವ್ನಿಗೆ ಏನ್ ಬಂದಿರೋದು ಹಿಂಗ ಅವನ ತಲೆಯಲ್ಲಿ ಕೂದಲಿಲ್ಲಂತೆ. ಎಂಟರ್ಟೈನ್ಮೆಂಟ್ ಮಂಗಳೂರು ಮಲಾನನ ಬಾನಿ ನೋಡಿ, ಮಂಗಳೂರಲ್ಲಿ ವೆಂಕಿನ ತಲೆ ಬಾಂಡ್ಲಿ. ತುಂಬಾ ಗಾಳಿ ಹೊತ್ನಲ್ಲಿ ಗಾಡಿ ಹೊಡ್ಸಿದ್ರೆ ಸರಿ ನಾನ್ ಸರಿ ಇರಲ್ಲ ಆಮೇಲೆ. ಈಗ ಎಲ್ಲಿ ಸರಿ ಇದೆಯಾ ನೀವು? ಓಕೆ, ಇವಾಗ ನಾವಿಲ್ಲಿ ನಿಂತಿದ್ದೀವಿ ವಾಮಂಜೂರ್ ಹತ್ರ. ಇಲ್ಲಿ ಒಂದು ಸೌತೆಕಾಯಿ ಶಾಪ್ ಸಿಕ್ತು. ನಾನು ಚಾಲೆಂಜ್ ಕೊಟ್ಟಿದ್ದೀನಿ ವೆಂಕಿಗೆ, ಏನಂದ್ರೆ ತೊದ್ಲು ಭಾಷೆಯಲ್ಲಿ ಹೋಗಿ ಅಲ್ಲಿ ಅವ್ರ ಹತ್ರ ಮಾತಾಡ್ಬೇಕಂತ. ಇದ್ಯಾರು ಇಲ್ಲಿ ಹಾಗೆ ನೋಡೋಣ ಯಾವ ರೀತಿ ಮಾತಾಡ್ತಾರಂತ ಹೇಳಿ ಕಳಿಸಿದ್ದೀನಿ ಅಲ್ಲಿ. ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡಿ. ನಂಗೆ ಆಯ್ತು 40 ಅದು 120 ಲೋಕಲ್ ಮ್ಯಾಂಗೋ 120 ಅಂತೆ 120 120 120 120 ಇದು 180 ಎಲ್ಲ ಒಂದೊಂದಂತೆ ಲೇಟ್ ಆಗ್ಬಿಟ್ಟಿಲ್ಲ. ಕೊಡ್ಬೇಕಾ? ಲೇಟು ರೇಟ್ ಯೂಟ್ಯೂಬಾ ಯೂಟ್ಯೂಬ್ ಎಲ್ಲ ಅಂತಿದ್ದೆ ಲೇಟ್ ಟೇಬಲ್ 40 ಹಾಂ 50 40 80 120 ಸಾರಿ 80 100 60 80 ಕೇಳ್ತಾನ ಕೇಳ್ತ 80 ಕೇಳಿಸ್ಕೊತಿದ್ದೀವಿ. ಏನ ಯಾವ್ದು ಬೇಕಾ? ಎಲ್ಲ ಒಂದೊಂದಂತೆ ನೇನೆ 3 ಅಂತ ಹೇಳ್ಬಿಟ್ಟಿದ್ದೀನಿ. ಎಲ್ಲ ಒಂದೊಂದ್ ಕೆಜಿ ಏನಕ್ಕ? ಲೇಟು ಎಲ್ಲ ರೇಟ್ ಕೇಳ್ತಿದೆ. ಅದೇ ಹೇಳೋಣ ಅಂತ ಬಂದಿದ್ದೀನಮ್ಮ. ಯಾವ ಊರು? ಬೆಂಗಳೂರಾ? ಇವರೆಲ್ಲ ನಮ್ಮ ಅಕ್ಕ ಅವರೆಲ್ಲ ಬಂದಿಲ್ಲ ಮಂಗಳೂರೇ. ಊಟ ಮಾಡಿದ್ದ ಊಟ ಊಟ ಮಾಡಿದ್ರ? ಊಟ ಆಯ್ತು. ಏನ್ ಊಟ ಮಾಡಿದ್ದೆ? ಹಾ? ಏನ್ ಊಟ ಮಾಡಿದ್ದೆ? ಅನ್ನ ಸಾಂಬಾರು. ಒದ್ದೆ ಬತ್ತಿ ಈಗ ಏನಾರು ಬೇಕಾ? ಏ ಬಾ ಏನ್ ತಗೊಂಡ್ರೆ? 2 kg ಏನ್ ತಗೊಂಡ್ರೆ? ತಗೊಳ್ಳಿ, ಕೇಳಿದ್ರು ಅದಕ್ಕೆ. ನಾನು ಪ್ರ್ಯಾಂಕ್ ಮಾಡಿದ್ದು. ಓಕೆನಾ? ಗೊತ್ತಾಯ್ತಾ ಚಾನಲ್ ನೋಡೋದು. ನಾನು ಫಸ್ಟ್ ಹೋಗಿದ್ದೆ ಹೀರೋ ತರ ನೋಡಿದ್ರು. ಹಾ, ಆಮೇಲೆ ನಾನು ಮಾತಾಡೋದು ಅವನು ನಗಡ್ತಾ ಇದ್ರಲ್ಲ. ವೇಷಭೂಷಣನೇ ಚೇಂಜ್ ಆಗೋಯ್ತು. ಪೆದ್ದವನು ಯಾರು? ಅಲ್ಲ ಫ್ಲೆವಿಟಾ ಬೇರೆ ಬಂದ್ಬಿಟ್ಟು ನಗ್ತವಳಲ್ಲಿ. ನಾನ್ clueless, ನಂಗೆ ಏನಂತಾರೆ ಗೊತ್ತಿಲ್ಲ. ಫಸ್ಟ್ ಫ್ಲೆವಿಟಾ ಬಂದ್ಲು. ನಾನು ಕೇಳ್ತಿದ್ದೆ ಈ ತರ ಎಲ್ಲ ಒಂದೊಂದು ಎಮುಲಿ ಅಂತ. ಅವನು ಅದಕ್ಕೆ ಎಲ್ಲ ರೇಟ್ ಹೇಳ್ತಿದ್ದ. ಆಮೇಲೆ ಫ್ಲೆವಿಟಾ ಬಂದ್ಬಿಟ್ಟು ಏನ್ ತಗೋತಾ ಇದೀರಾ, ಏನ್ ಕೇಳಿದ್ರಿ ಅಂತ ಎಲ್ಲ ಒಂದೊಂದು ಎಮುಲಿ ನಾನು ಕರ್ಕೊಂಡ್ ಬಂದೆ. ಓಕೆ, ಸಕ್ಸಸ್ ಆಯ್ತಲ್ಲ? ಹೇಗಾಯ್ತು? ಚೆನ್ನಾಗಿತ್ತು ಒಂಥರ. ನಮ್ಮ ಮರ್ಯಾದೆ ನಾವೇ ತೆಗೆದು ಬರುದು. ಅಲ್ವಾ ಅಕ್ಕ? ಅದೊಂಥರ ಖುಷಿ. ಏನಂದ್ರೆ ಒಂಥರ ಫನ್ ಆಗಿರುತ್ತೆ. ಹೌದದೇ. ಓಕೆ, ಅಲ್ಲಿಗೆ ಹೋಗೋಣ. ಹೋಗೋಣ. ಹತ್ರ ಬಂತು. ಇದು ಇವಾಗ ನಾವು ಹೋಗುವ ವಾಟರ್ ಫಾಲ್ ಉಂಟು ನೋಡಿ, ಅರ್ಪಿ ಪಿಳ್ಕುಳ ಉಂಟು ನೋಡಿ. ಅಲ್ಲಿಂದ ಒಳಗಡೆ ಹೋಗಬೇಕು. ಪಿಳ್ಕುಳ ರೋಡ್ ಇರುತ್ತೆ ನೋಡಿ, ಝೂ ಪಾರ್ಕ್ ಎಲ್ಲ ಉಂಟು. ಅಲ್ಲಿಂದನೇ ಅದೇ ದಾರಿಯಲ್ಲಿ ಹೋಗಬೇಕು ನಾವು, ಸ್ವಲ್ಪ ಮುಂದೆ ಹೋಗಲಿಕ್ಕೆ. ಆಮೇಲೆ ಅಲ್ಲಿ ಸಿಗುತ್ತೆ. ಇದು ವಿಶೇಷ ಏನಂದರೆ ಫಾಲ್ಸ್ ಚೆನ್ನಾಗಿದೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಜಾಸ್ತಿ ನಡಿಲಿಕ್ಕಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ.
ನೋಡಿ ನಮ್ಮ ಪಲ್ಲವಿಟ. ಓಕೆ, ಇವಾಗ ನಾವೆಲ್ಲರೂ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ. ಕೆಳಗಡೆ ತನಕ ನಿಮಗೆ ಕಾರ್ ಹೋಗುತ್ತೆ, ಆದರೆ ಕೆಳಗಡೆ ಜಾಗ ಜಾಸ್ತಿ ಇಲ್ಲ. ಅಂದರೆ ತುಂಬ ಜನ ಇವತ್ತು ಬಂದಿರ್ತಾರೆ, ಸ್ಯಾಟರ್ಡೇ ಅಲ್ಲ ಇವತ್ತು, ಹಾಗೆ ನಾವೇನು ಮಾಡೋದಂದರೆ ಮೇಲಿನ ಕಾರ್ ಇಟ್ಟು ಹೋಗ್ತಾ ಇದ್ದೀವಿ. ಇನ್ನು ಅವ್ರಿಗೆ ಎಂಥದ್ದು ಸುರಾಗಿದೆ ಎಲ್ರಿಗೂ. ಮೇನ್ ಆಗಿ ಸೌತೆಕಾಯಿ ತಿಂದುಕೊಂಡು ಬರುತ್ತಿದ್ದೇವೆ, ಬೇಜಾರು ಮಾಡ್ಕೊಬೇಡ. ಏನಂದ್ರೆ ಇಲ್ಲಿ ಕೆಳಗಡೆ ಫಾಲ್ಸ್ ಉಂಟಂತೆ, ಫಾಲ್ಸ್ ಉಂಟಂತೆ. ಇವರು ಕರ್ಕೊಂಡು ಹೋಗುತ್ತಿದ್ದಾರೆ. ಹೋಗೋಣ, ನೋಡೋಣ. ಬೇಡ ಅಂದ್ರೆ ಮುಟ್ಕೊಂಡು ಮನೆಗೆ ಹೋಗಪ್ಪ. ವೆಂಕಿ, ಏನಾಗಿದೆ ವೆಂಕಿ? ಏನಾಗಿದೆ? ಏನಂದ್ರ ಏನಾಯ್ತು? ಇಲ್ಲಿ ಕೆಳಗಡೆ ಫಾಲ್ಸ್ ಉಂಟಂತೆ, ಕರ್ಕೊಂಡು ಹೋಗ್ತಾ ಇದ್ದಾರಾ? ಹೋಗೋಣ. ತೊದ್ಲಿಂದ ಸ್ವಾಮೀಜಿ ತೊದ್ಲು ಎರಡು ಒಟ್ಟಿಗೆ ಬಂದಿದ್ದಾರೆ ಇಲ್ಲಿ. ಎಂತ ಮಾಡ್ತಿದ್ದೀರಮ್ಮ ನೀವು? ಉಂಟು, ಸೌಂಡ್ ಬರ್ತಾ ಉಂಟು ಇವಾಗ. ಆಯ್ತು. ನಮ್ಮ ಅಕ್ಕನನ್ನು ಕೈ ಹಿಡಿದು ಹುಷಾರಾಗಿ ಕರೆದುಕೊಂಡು ಹೋಗುತ್ತಿದ್ದಾನೆ. ಹೌದು, ನಾನು ಬಿದ್ರೆ ಇಬ್ರು ಬೀಳ್ತೀವಿ ಒಟ್ಟಿಗೆ. ಇಬ್ಬರು ಬೀಳಲ್ಲ. ಇನ್ನೊಬ್ಬ ಬಂದ. ಸೌಂಡ್ ಮಾತ್ರ ಭಯಂಕರ ಇದೆ. ಅದು ಹಾಗೆ ಇಲ್ಲಿ ಅಲ್ಲ, ಫಾಲ್ಸ್ ಅಂದ್ಮೇಲೆ ಹಾಗೆ ಅಲ್ಲ, ಜೋರ್ ಸೌಂಡ್. ಮನೆ ಪಕ್ಕ ಇದ್ಬಿಟ್ಟಿದ್ರೆ ದಿನ ನೆನ್ಸ್ಕೊಂಡಿರ್ಬೋದಿತ್ತಲ್ಲ. ಮೆಲ್ಲ ಮೆಲ್ಲ ಜಾರ್ಬೋದು ಇಲ್ಲಿ. ಓಕೆ, ತುಂಬಾ ಜನ ಇದ್ದಾರೆ. ಒಬ್ಬ ಫಾಲ್ಸ್ ಜೋರ್ ಉಂಟು, ನೋಡೋಣ. ಹೆದರಿಕೆ ಬೇಡ, ಭಯ ಬೇಡ, ನಾವಿದ್ದೇವೆ. ಹಾ, ಒಲವ ಮೊದಲ ಜಳಕ ಅದ ನೆನೆದರೆ ಪುಳಕ ದಿನವಿಡಿ ಕಾದು ಕುಳಿತೆ ಎದುರಿಗೆ ಬಂದಳಾಕೆ ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ರಾಧೆ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ ಕೋಗಿಲೆ ಗಾನವೆಲ್ಲ. ಫಾಲ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ನೀರು ಕೂಡ ಒಳ್ಳೆದಿತ್ತು. ಹೇಗೂ ಮಳೆಗಾಲ ಅಲ್ವಾ, ಆದರೆ ಜಾಸ್ತಿ ಆಟಾಡಲಿಕ್ಕೆ ಮುಂದೆಗೆ ಎಲ್ಲ ಜಾಗ ಅಷ್ಟೇ ಇರಲಿಲ್ಲ. ಅಡ್ಜಸ್ಟ್ ಮಾಡಿ ಸ್ವಲ್ಪ ಒಂದು ಪಾರ್ಟಿ ಬಂದರೆ ಇನ್ನೊಂದು ಪಾರ್ಟಿಗೆ ಆಟ ಆಡಲಿಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ, ಆ ರೀತಿ ಇತ್ತು.
ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ ಒಲವಿನ ಗಡಿಯಲ್ಲಿ ನನ್ನ ಪಾಳಿ ಪ್ರೀತಿ ಚಟ ಕಚಗುಳಿ ಇಡುತ್ತಿದೆ ಸಿಹಿ ಗಾಳಿ ಮನಸ್ಸಿದು ಹೂದೋಟ ಜನಸಿದೆ ಕನಸಲಿ ಕಿರು ಚಾಳಿ ಪ್ರೀತಿ ಹಠ ಕಂಗಳಾಯಿ ಸಂಜೆಗೆ ಒಲಿದಿದೆ ನಾಚಿಕೆ ಮುಡಿದಿದೆ ಸಂಪಿಗೆ ಹರಿ ಹರಿಯಲಿದು ಹೊಸ ದಾಳಿ ಜಯ ಭಾಷೆ ಕೆಚ್ಚೆಯ ಹಾಡು ಕರಗತ ಈ ಗಾಳಿ ಕಣ್ಣೆನ್ನೆಂದು ಸಂಕೋಚ ಅತಿಯಾಗಿದೆ ಹೂವಿನ ವಂಶ ಬಳ್ಳಿಯ ಅಂಶ ನಡೆದರೆ ನೀನು ನಮರೆತೆನು ಈ ದಾರಿ. ನಮ್ದೆಲ್ಲ ಆಟ ಆಡಿ ಆಯಿತು, ಕಿವಿಯೆಲ್ಲ ಬಂದಾಗಿದೆ. ಖುಷಿ ಆಯಿತು ತುಂಬ, ಅಂದರೆ ಜಾಸ್ತಿ ನಡಿಲಿಕ್ಕೆಲ್ಲ ಇಲ್ಲ, ಅದೊಂದು ಖುಷಿ. ಮತ್ತು ಮಾತ್ರ ಅಡ್ಡಿಯಾರ್ ಫಾಲ್ಸ್ ತುಂಬ ಚೆನ್ನಾಗಿದೆ. ಇದಕ್ಕಿಂತಲೂ ಅಂದರೆ ಇಲ್ಲಿ ತುಂಬ ನಿಮಗೆ ಆಟ ಆಡಲಿಕ್ಕೆ ಪ್ಲೇಸ್ ಇಲ್ಲ. ಫಾಲ್ಸ್ ಚೆನ್ನಾಗಿದೆ, ಆದರೆ ಆಟ ಆಡಲಿಕ್ಕೆ ಜಾಸ್ತಿ ಇದಿಲ್ಲ. ಹಾಗೆ ನಾವಂತೂ ಖುಷಿ ಪಟ್ವಿ ಎಲ್ಲರೂ. ಹೇಗಾಯಿತು ನಿಮಗೆ? ಸೂಪರ್ ಆಗಿತ್ತು, ಸೂಪರ್, ಒಳ್ಳೆ ಮಜಾ ಮಾಡಿ ಸುಸ್ತಾಗಿದೆ ಇವಾಗೆಲ್ಲ. ಅದ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಜಾಗ, ಮಾತ್ರ ತುಂಬಾ ಚೆನ್ನಾಗಿದೆ ಆಟ ಆಡಕ್ಕೆ. ಆದ್ರೆ ದೊಡ್ಡದಿಲ್ಲ. ಹೌದು, ಅದೇ ತುಂಬಾ ಜನ ಇದ್ರೆ ಆಡಕ್ ಆಗ್ತಿರ್ಲಿಲ್ಲ. ಆಡುದಿಲ್ಲ, ಆಡ್ಲಿಕ್ಕೆ ತುಂಬಾ ಜನ ನಾವು ಇವಾಗ ಏನಂದ್ರೆ ಒಂದು 7-8 ಜನ ನಾವು ಇವಾಗ ಇದೀವಿ ಅಂದ್ರೆ ಇನ್ನೊಂದು ಯಾರನ್ನ ಸ್ವಲ್ಪ ಜನ ಬಂದು ವೆಯ್ಟ್ ಮಾಡ್ಬೇಕು ಆಡಕ್ಕೆ. ಹೌದು. ಬಟ್ ಚೆನ್ನಾಗಿದೆ ಜಾಗ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ರೆ ನಗಡಿ ನಗಡಿ ಇದೆಲ್ಲ ಸ್ವರ ಎಲ್ಲ ಹೋಗಿದೆ ಇವಾಗ. ಇವಳು ನೀರು ಕುಡಿದು ಹೋಗಿದೆ ಇವಳದು ಸ್ವರ. ಕಿವಿಗೆಲ್ಲ ನೀರ್ ಹಾಕಿ ಬರ್ತಿದ್ದಾರೆ. 2 ಕಿವಿನೂ ಫಿಲ್ ಆಗ್ಬಿಟ್ಟಿದೆ. ಮನೆಗೆ ಹೋದ್ಮೇಲೆ ಸರಿ ಆಗ್ಬೇಕದು. ಹೋಗೋಣ ವಾ ವಾ. ಓಕೆ, ಇವಾಗ ನಾವು ಇಲ್ಲೇ ನಿಂತಿದ್ದೇವೆ. ಏನಾದ್ರು ತಿನ್ನೋಣ, ಬಿಸಿ ಬಿಸಿ ಬಜ್ಜಿ ಏನಾದ್ರು ಇದ್ರೆ ಅಂತ ಹೇಳಿ. ಅದರಲ್ಲಿ ಏನಿಲ್ಲ, ಚಟ್ಟಂಬಡೆ ಉಂಟು, ಚಟ್ಟಂಬಡೆ ಮತ್ತೆ ಕ್ಯಾಬೇಜ್ ವಡ ಹಾಗೂ ಬಿಸ್ಕೆಟ್ ರೊಟ್ಟಿ ಉಂಟಂತೆ. ಅದು ಯಾರಿಗೆ ಇಳಿಯಲ್ಲ ಇಲ್ಲಿ. ಹಾಗೆ ನನಗೆ, ಮೀನುಗೆ ಮತ್ತೆ ಪಜ್ಜುಗೆ ಚಟ್ಟಂಬಡೆ ತರಿಸಿದ್ವಿ. ಇನ್ನು ಮುಂದೆ ಏನಾದ್ರು ಇದ್ರೆ ತೆಗೆದುಕೊಡ್ತಾರ ಅಂತ ಹೇಳಿದರೆ, ಗೊತ್ತಿಲ್ಲ ಇನ್ನು ಏನಂತ ಹೇಳಿ ನೋಡ್ಬೇಕು. ಫ್ಲೈವಿಟನಿಗೆ ಎಂತ ಸಿಗ್ಲಿಲ್ಲ ಪಾಪ ಇಲ್ಲಿ. ಅವಳಿಗೆ ಡೆಲ್ಲಿದು ಸ್ಟ್ರೀಟ್ ಫುಡ್ ಬೇಕಂತ. ಸ್ಟ್ರೀಟ್ ಫುಡ್ ಅಲ್ಲ, ನಂಗೆ ಸ್ಟ್ರೀಟ್ ಫುಡ್ ಅಂತ ಹೇಳಿದ್ದು. ಹೇಳುವಾಗ ಸ್ಟ್ರೀಟ್ ಫುಡ್ ಅಂತ ಹೇಳಿದ್ಲು. ಅದು ನಾವು ಡೆಲ್ಲಿ ಹೇಳು ಫ್ಲೈವಿಟ, ಎಂತ ಡೆಲ್ಲಿದು? ಅದು ನಾವು ಡೆಲ್ಲಿ ಹೋಗಿದ್ದು ಅಲ್ಲ, ಅಲ್ಲಿ ಸಂಜೆ ಯಾವಾಗ್ಲೂ ಸ್ಟ್ರೀಟ್ ಫುಡ್ ತಗೊಳ್ಳಿಕ್ಕೆ ಹೋಗ್ತಿದ್ರ? ಡೆಲ್ಲಿ ಹಟ್ ಅಲ್ಲಿಗೆ ಹೋಗಿದ್ವಿ. ಅಲ್ಲಿದೆಲ್ಲ ಸ್ಟ್ರೀಟ್ ಫುಡ್ ತುಂಬಾ ಚಂದ ಇತ್ತು. ಅದ್ ನೆನಪು ಬರ್ತಾ ಉಂಟು. ತುಂಬಾ ಒಳ್ಳೇದಿತ್ತಲ್ಲ ಅದು. ಇಲ್ಲಿ ಸಿಗಲ್ಲ ಹಾಗೆ. ಹೌದು, ಅಲ್ಲಿ ಮೋಮೋಸ್ ಎಲ್ಲವಾ ಸೂಪರ್ ಇತ್ತು. ತುಂಬಾ ಕಮ್ಮಿ ರೇಟ್ ಅಲ್ಲಿ ತುಂಬಾ ಜಾಸ್ತಿ ತುಂಬಾ ಚೆನ್ನಾಗಿತ್ತು. ಮತ್ತೆ ಅದ್ರ ಒಳಗೆ ಸ್ಟಫಿಂಗ್ ಎಲ್ಲ, ಚಾಟ್ಸ್ ಎಲ್ಲ ತುಂಬಾ, ಅಂದ್ರೆ ತುಂಬಾ ವೆರೈಟಿ. ಅದು ಮಿರ್ಚಿ ಎಲ್ಲ ಕೊಡ್ತಿದ್ರು, ಅದಕ್ಕೆ ಒಂದು ಚಟ್ನಿ, ನೀರುಳ್ಳಿ ಎಲ್ಲ ಹಾಕಿ, ನೀರುಳ್ಳಿ, ತೆಂಗಿನಕಾಯಿ ಅದೆಲ್ಲ ಸೂಪರ್ ಆಗ್ತಿತ್ತು. ಇಲ್ಲಿ ಎಂತ ಸಿಗಲ್ಲ. ಇಲ್ಲಿ ಪಾನಿಪುರಿ, ಬೇಲ್ಪುರಿ ಅದು ಕೆಲವು ಕಡೆ ಕೋಲ್ಡ್ ಮಾಡಿ ಕೊಡ್ತಾರೆ. ಬಿಸಿ ಇರುದಿಲ್ಲ. ಬಿಸಿ ಅಲ್ಲ, ಕೋಲ್ಡ್ ವಾಟರ್ ಹಾಕಿ ಕೊಡ್ತಾರೆ ಅಂತ. ಇಲೈಚಿ ಪೌಡರ್ ಎಲ್ಲ ಅದು ಒಳ್ಳೇದೇ ಇರ್ಲಿಲ್ಲ ಅವತ್ತು ಪಾನಿಪುರಿಗೆ, ಸೇವ್ಪುರಿಗೆ. ನಮಗೆ ಇಲ್ಲಿ ಬ್ಯಾಂಗ್ಳೂರ್ ಹೋದಾಗ ಇವರು ಅರ್ಜುನ್ ಎಲ್ಲ ಏನ್ ತೆಗೆಸ್ಕೊಡ್ಲಿಲ್ಲ ಚಾಟ್.
ಹೌದು. ಇಲ್ಲ ನೆಕ್ಸ್ಟ್ ಟೈಮ್ ಪಕ್ಕ ತೆಗಿಸ್ಕೊಡ್ತೀವಿ. ಏನಕ್ಕೆ ತಕ್ಕೊಡ್ಲಿಲ್ಲ ಅಂದ್ರೆ ತುಂಬಾ ದಿನ ಇದ್ರು ನಮ್ಮ ಮನೇಲಿ, ಅದಕ್ಕೆ ಇದ್ದಿದ್ದೆ. ಆವಾಗ ಇಲ್ಲ ಹೀಗೇನೆ ತಿಂದು ತಿಂದು ಸಾಕಾಗ್ತಿತ್ತಲ್ಲ. ನೆಕ್ಸ್ಟ್ ಬಂದಾಗ ಎಲ್ಲೆಲ್ಲಿ ಚಾಟ್ಸ್ಗಳಿದಾವೆ ನಿಮಗೆ ತಿನ್ಸಿನ ಸಾಕು ಮಾಡಿಸ್ಬಿಡ್ತೀವಿ ಬನ್ನಿಯಾಗ ಪಕ್ಕ. ಬಂತು ಚಟ್ಟಂಬಡೆ ಬಂತು, ಬಿಸಿ ಬಿಸಿ 2 ಚಟ್ಟಂಬಡೆ ಅಂತ ಹೇಳಿ ಸಿಗ್ಲಿಲ್ಲ, 2 ವೆಜ್ ಬೋಂಡ. ಓ ಬಿಸಿ ಬಿಸಿ ಇದೆ. ಇದು ಚಟ್ಟಂಬಡೆ ಚೆನ್ನಾಗಿರುತ್ತೆ. ಇಲ್ಲಿದು ಫೇಮಸ್ ಚಟ್ಟಂಬಡೆ. ನಿಮ್ಗೆ ಗೊತ್ತಿಲ್ಲ ಅಲ್ಲ ಚಟ್ಟಂಬಡೆ ಅಂತ? ಚಟಂಬಡೆ ಚಟಂಬಡೆ ಅಂದ್ರೆ ಅಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ? ಛೇ, ಅವರಲ್ಲಿ ಬೋಂಡ ತಿನ್ನೋದ್ರಲ್ಲಿ ಬಿಸಿ. ಇದು ತಿಂದು ನೋಡಿ, ಸಣ್ಣ ಸಣ್ಣ ತಗೊಳ್ಳಿ, ಸಣ್ಣ ಸಣ್ಣ ಪೀಸ್ ತಿಂದು ವಾಪಸ್ ಕೊಡಿ, ಗಟ್ಟಿ ಹಿಡೀರಿ. आगे आगे चाले हम पीछे पीछे बीच मितवा तुक 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 ಆಂಟಿ ರಾಯ್ಸ್ ಪಾ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಗುಜ್ಜು ಗುಜ್ಜು ಆಯ್ತಾ, ಗುಳು ಗುಳು ಆಯ್ತಾ, ಎಂತ ಆಯ್ತು? ಅವನು ಹೊಟ್ಟೆ ಇದು ಮಾಡ್ತಾನಲ್ಲ, ಎಂತ ಮಸಾಜ್? ಕಚಗುಲಿ ಆಗ್ತದೆ. ವೆಜ್ ಸಾಂಬಾರ್. ಇವತ್ತು ಸ್ಯಾಟರ್ಡೆ ಸ್ಪೆಷಲ್ ಏನು? ಚಿಕನ್ ಚಿಲ್ಲಿ ಆಂಟಿ ಮಾಡಿದ್ದು. ಇವರಿಗೆಲ್ಲ ಚಿಕನ್ ಚಿಲ್ಲಿ ಸಾಕಾಗಲ್ಲಂತೆ. ಯಾರಿಗೆ? ಇಲ್ಲಿದ್ದಾರಲ್ಲ 4-5 ಕೋತಿಗಳು, ಅವನೊಂದು ಪಬ್ಜಿ. ಚಿಕನ್ ಚಿಲ್ಲಿ ಸಾಕಾಗಲ್ಲ ಅಂತ ಅಣ್ಣನ ಹತ್ರ ಫೈಟ್ ಮಾಡಿ ಚಿಕನ್ ಟಿಕ್ಕ ತರಿಸಿದ್ದಾರೆ. ನೋಡಿ ನೋಡಿ ಒಂದೇ ಒಂದು ಪೀಸ್ ತಿಂದ್ರು ನಾನು ಬಿಡಲ್ಲ. ನೋಡಿ, ಆದ್ರೆ ನೀನ್ ಒಂದೇ ಒಂದು ಪೀಸ್ ತಿನ್ಬಿಡ. ಯಾಕೆ? ನಮಗ್ ಮಾತ್ರ ನಾವು ಜಗಳ ಮಾಡಿ ತರಿಸಿದ್ದು ಅಂತ. ಹೌದು, ಆಯ್ತು ಇವಾಗ ಯಾಕಂದ್ರೆ ನಾನು ಈ ಸರ್ತಿ ಹೇಳಲೇ ಇಲ್ಲ ಅಣ್ಣನ ಹತ್ರ ತರ್ಬೇಕಂತ. ನೋಡಿ ಪಬ್ಜಿ ಪ್ರಾಣಿ ಇಡೀ ಹೊತ್ತು ಪಬ್ಜಿ ಆಟಾಡ್ತಾ ಇರೋದು. ಲಾಸ್ಟ್ ಕೊಡು ಬೇಗ. ಈಸ್ಕೊಡ ಬೇಗ, ಮಾತಾಡಿ. ಊಟ ಮಾಡ್ಲಿಕ್ಕೆ ಈಗ ಊಟ ಮಾಡೋ ಟೈಮ್, ನೋ ಪಬ್ಜಿ. 4 ಜನ ಇರೋದು. ಲಾಸ್ಟ್ ಚಿಕನ್ ಡಿನ್ನರ್ ನೋಡಿ ನೋಡಿ ಎಲ್ಲ ಚಿಕನ್ ಡಿನ್ನರ್. ಚಿಕನ್ ಡಿನ್ನರ್ ಇವತ್ತು ಚಿಕನ್ ಡಿನ್ನರ್, ಚಿಲ್ಲಿ ಮತ್ತೆ ಟಿಕ್ಕ. ಹಾ, ಏನ್ ನೀವು ಮಹಾ ಸಾಹಸ ಮಾಡ್ತೀರಾ? ಕೊಡು ಬೇಗ. ಹಾ, ಬೇಡ. ಎಲ್ಲಿದ್ದಾರೆ ಉಳ್ದವರೆಲ್ಲ? ಎಲ್ಲಿದ್ದಾರೆ? ಗುಂಡಿ ಎಲ್ಲಿದ್ದಾರೆ? ಅವ್ರನ್ನ ಕರ್ಕೊಂಡ್ ಬರೋ ಇದು ನಿಮ್ದಲ್ವಾ ಜವಾಬ್ದಾರಿ? ಬರ್ತಾರಂತ ಹೇಳಿದ್ರು. ಯಾವಾಗ ಕರ್ಕೊಂಡ್ ಬನ್ನಿ, ಹೋಗಿ. ನೀನೇನು ಹುಡುಗಿ ತರ ಮಾಡ್ತಿದ್ಯಾ ಕ್ಲಾರೋ? ಕ್ಲಾರೋ ಹುಡುಗಿ ತರ ಮಾಡ್ತಿದ್ದಿ? ಅದು ಇವತ್ತು ಸ್ವಲ್ಪ ಹುಡುಗಿ ಓಪನ್ ಆಗಿದೆ. ಅಣ್ಣ ಇಲ್ಲ ಸೇಟ್ ನನಗೆ ಅಣ್ಣ ಇಲ್ಲ ಸೇಟ್ ಕ್ಯಾಪ್ಚರ್ ಆಯ್ತು. ಇದು ಜಾನಿ ಕೆಂಪು ಗಿಟ್ಟ. ಕೆಂಪು ಗಿಟ್ಟ ಏನಣ್ಣ? ತಟ್ಟೆಲ್ ತಿಂತೀನಿ, ನಿನ್ ತಟ್ಟೆಲ್ ತಿಂತೀನಿ. ನನ್ ತಟ್ಟೆಲ್ ನಂಗೆ ಬಿಡು, ನಾಯಿ ತಟ್ಟೆ ಬೇಸ ಇಲ್ಲ. ಏನಣ್ಣ? ಅದ ಪೀಸ್ ಅವರು ಪೂರ ಸೊಲ್ಲ ಪೀಸ್ ಕೈ ನಾನು ಹೋಗಿ. ಏನ್ರಪ್ಪ ಅದು ಬೇಡಪ್ಪ ಬೇಡ್ರಪ್ಪ ಎಂತ ಉಪದ್ರಪ್ಪ ನಿಮ್ದು? ಯಾಕಪ್ಪ ಹಂಗಾತ್ ಮಾಡ್ತೀರಾ?
ನೀವ್ ಮಾಡೋ ತರ ಟೇಸ್ಟ್ ಇಲ್ವಾ? ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ. ಯಾವ್ದನ್ನ? ನಾನು ಕಾಫಿನಾಡು ಶಿವಣ್ಣ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಕಾಫಿನಾಡು ಚಿಂದು ಕಾಫಿ ನಾಡು ಈ ತರ ಮಾತಾಡ್ಬೋದು ನಾನು. ಅದು ನಾನು ಫ್ಲೇವಿಟಾ ಅವರಿಗೆ ಒಂದು ಹಾಡು ಹಾಡಿದ್ದೀನಿ. ನೆಕ್ಸ್ಟ್ ನನ್ನ ಅದು ಮನೆ ಕಲೆಕ್ಷನ್ ನಂದು ಅದೆಲ್ಲ ತರುದು ನಾನು ಮನೆಗೆ ಕಲೆಕ್ಷನ್ ಮಾಡ್ಲಿಕ್ಕೆ. ಸ್ವಿಮ್ಮಿಂಗ್ ಪೂಲ್ ಪೂಜೆಗೆ ಹೋಗ್ಲಿಕ್ಕೆ ಉಂಟು, ಬೇಗ ಎದ್ದೇಳ್ಬೇಕು. ಬೇರೆ ಬೇಗ